ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಎನ್ ರಾಜು, ಮಾನವ ಹಕ್ಕುಗಳ ಹೋರಾಟ ಸಮಿತಿ. ಇವತ್ತು ಭದ್ರಾವತಿ ಕನಕ ಮಂಟಪಕ್ಕೆ ಬಂದಿದ್ವಿ. ಕನಕ ಮಂಟಪದ ಹತ್ರ ಸಾರ್ವಜನಿಕ ಶೌಚಾಲಯ ಸುಮಾರು 8,50,000ದಿಂದ ಅಂದಾಜು ವೆಚ್ಚ ನಿರ್ಮಾಣ ಮಾಡಿದ್ದಾರೆ. ಈ ಶೌಚಾಲಯ ಅತ್ಯಂತ ಕಳಪೆ ಆಗಿದೆ. ನೋಡಿ, ಶೌಚಾಲಯ ನಾನು ನೇರವಾಗಿ ತೋರಿಸ್ತೇನೆ. ತುಂಬ ಅಸಹ್ಯವಾಗಿ ಎಲ್ಲ ಕೆಟ್ಟೋಗಿದೆ, ಎಲ್ಲ ಕಿತ್ತೋಗಿದೆ. ಯಾವ ಲೇಟ್ರಿನ್ ರೂಮಲ್ಲೂ ಕೂಡ ಹೋಗಲಿಕ್ಕೆ ಆಗಲ್ಲ ಬಿಡಿ. ತುಂಬ ಅತ್ಯಂತ ಅಸಹ್ಯವಾಗಿದೆ. ಲೇಟ್ರಿನ್ ರೂಮು 8.5 ಲಕ್ಷದಿಂದ ಕಟ್ಟಿದ್ದಾರೆ. ಅಂಬೇಡ್ಕರ್ ಭವನ ಇದೆ, ಸ್ಕೂಲ್ ಇದೆ. ಈ ಒಂದು ಕನಕ ಮಂಟಪದಲ್ಲಿ ಪಕ್ಕದಲ್ಲಿ ಆ ಕಡೆ ಈ ಕಡೆ ಜೆಂಟ್ಸು ಮತ್ತು ಆ ಕಡೆ ಲೇಡೀಸು ಶೌಚಾಲಯ ಇದೆ. ಯಾವ ಶೌಚಾಲಯಗಳು ನಡೀತಾ ಇಲ್ಲ. ವಿದ್ಯಾರ್ಥಿಗಳು ಅಥವಾ ಸ್ಪೋರ್ಟ್ಸಿಗೆ ಬಂದಂಥ ಸ್ನೇಹಿತರು ಈ ಕನಕ ಮಂಟಪದಲ್ಲಿ ಶೌಚಾಲಯ ಬಳಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಈ ಬಗ್ಗೆ ಭದ್ರಾವತಿ ನಗರಸಭೆಯವರು ಆಯುಕ್ತರಿಗೆ ಅನೇಕ ಸಾರಿ ಹೇಳಿದ್ದೇನೆ. ಆದರೆ ಒಂದು ಶೌಚಾಲಯವನ್ನು ಕೂಡ ಸ್ವಚ್ಛತೆಯಿಂದ ಇಡಲ್ಲ. ಅಲ್ಲಿಗೆ ಬರ್ತಕ್ಕಂಥ ಗಂಡು ಮಕ್ಕಳಿರಲಿ, ಹೆಣ್ಣು ಮಕ್ಕಳು ಶೌಚಾಲಯವನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ? ಹಾಗಾಗಿ ಕೂಡಲೇ ಭದ್ರಾವತಿ ನಗರಸಭೆ ಏನು ಕನಕ ಮಂಟಪದಲ್ಲಿರ್ತಕ್ಕಂಥ ಶೌಚಾಲಯ ಹಾಗೂ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥ ಶೌಚಾಲಯವನ್ನು ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ.